ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಸುಮಾರು ದಿವಸ ಆಯ್ತಲ್ಲ ನಮ್ಮನ್ನು ಕಂಡು. ನಮ್ಮನ್ನು ಕಾಣಲಿಕ್ಕೆ ಮುಂದೆ ಪುಟ್ಟಕ್ಕ ಮತ್ತು ಭಾರ್ಗವ ನಿಮಗೆ ಕಾಣ್ತಾರೆ. ಈಗ ನನ್ನನ್ನು ಕಂಡು ನಿಮಗೆ ಸುಮಾರು ದಿವಸ ಆಯ್ತಲ್ಲ. ಒಂದಷ್ಟು ಕೆಲಸ, ಒಂದಷ್ಟು ಆಲೋಚನೆಗಳು, ಒಂದಷ್ಟು ಏನೇನೋ ಒಂದಷ್ಟು ಐಡಿಯಾಗಳು, ಇದರೆಲ್ಲದರ ನಡುವೆ ಬ್ಯುಸಿಯಾಗಿ ಹೋಗಿದ್ದೆ. ಈ ನಡುವೆ ಫೇಸ್ಬುಕ್ಕಲ್ಲಿ ಕೂಡ ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಯಾಕಂತ ಹೇಳಿದ್ರೆ ಸುಮಾರು ಜನರ ಒತ್ತಾಯದ ಮೇರೆಗೆ ನನಗೂ ಒಳ್ಳೆಯ ಪ್ರಶಂಸೆಗಳು ಅದರಿಂದ ಬರ್ತಾ ಉಂಟು. ಇರಲಿ, ಇವತ್ತಿನ ಬ್ಲಾಗ್ ಹೇಗಿರ್ತದೆ ಅಂತ ನೋಡುವ. ಡೋನಟ್ಸ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಡೋನಟ್ ಬೇಕರಿಯಲ್ಲಿ, ಹಾಗೆ ಕೇಕ್ ಮಾಡುವ ಅಂಗಡಿಗಳಲ್ಲಿ, ಕೇಕಿನ ಅಂಗಡಿಯಲ್ಲೆಲ್ಲ ಸಿಗ್ತದೆ. ಇದು ಸೂಪರ್ ಆಗಿರ್ತದೆ. ಅದನ್ನು ಇವತ್ತು ಫ್ರಮ್ ಝೀರೋ ಅಂದರೆ ಎಲ್ಲವನ್ನು ನಾನೇ ತಯಾರು ಮಾಡಿಕೊಂಡು ಮನೆಯಲ್ಲೇ ಮಾಡುವ ಅಂತ ಕೂಡ ಅಂದ್ಕೊಂಡಿದ್ದೇನೆ. ಹಾಗೆ ಅದಕ್ಕೆ ಹಾಕುವ ಚಾಕ್ಲೇಟ್, ಮೇಲಿಂದ ಸವರುವ ಚಾಕ್ಲೇಟ್ ಮಾತ್ರ ನಾವು ಪೇಟೆಯಿಂದ ತರೋದು, ಮೇಲೆ ಸವರ್ಲಿಕ್ಕಿರೋದು. ಆದರೆ ಅದರ ಬೇಸ್ ಅದನ್ನು ನಾವೆಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಮಗನೂ ತುಂಬ ಖುಷಿಯಲ್ಲಿದ್ದಾನೆ, ಅವನಿಗೆ ಡೋನಟ್ ಅಂದರೆ ಇಷ್ಟ. ಹಾಗಾಗಿ ಇರಲಿ, ಈ ಬ್ಲಾಗ್ ಕಂಟಿನ್ಯೂ ಮಾಡುವ ಮುಂಚೆ ನಿಮ್ಮಲ್ಲಿ ನಾನೊಂದು ವಿಷಯ ಹೇಳಬೇಕು. ಉಪಯುಕ್ತ ಆಗುವಂತಹ ಮಾಹಿತಿ ಅಂತಲೇ ಅಂದ್ಕೊಳ್ತೇನೆ. ಎಂತಂತ ಹೇಳಿದರೆ, ನನ್ನ ಹತ್ರ ಒಂದು ಬ್ಯೂಟಿಫುಲ್ ಸಾರಿ ಆಯಿತಾ, ಬ್ಲ್ಯಾಕಲ್ಲಿ ಒಂದು ಕ್ರೀಮ್ ಕಲರ್ ಈ ಥರ ಚಿತ್ರ ಇರುವಂತಹ ಬಾರ್ಡರ್ ಉಂಟು. ಬಾಡಿ ಇದೊಂಥರ ಕುಂಕುಮ ಬಣ್ಣ ಆಯಿತಾ, ಪ್ಯೂರ್ ಕುಂಕುಮ ಮಾಡಿದರೆ ಯಾವ ಬಣ್ಣ ಬರ್ತದೆ ಆ ಥರದ ಬಣ್ಣ, ಮತ್ತು ಕ್ರೀಮ್ ಕಲರ್. ನಂಗೆ ಇದರಲ್ಲಿ ಒಂಥರ ಬೇರೆ ಬಣ್ಣದ ಕಾಣ್ತಾ ಉಂಟು ವಿಡಿಯೋದಲ್ಲಿ, ಕ್ಯಾಮರಾದಲ್ಲಿ. ಬಟ್ ಮುಲ್ ಕಾಟನ್ ಅಂತ ಹೇಳೋದಂತೆ ಇದಕ್ಕೆ. ಭಾರಿ ಚೆಂದ ಉಂಟು, ಸಾಫ್ಟ್ ಕಾಟನ್ ಆಯಿತಾ. ಸ್ವಲ್ಪ ಪ್ಯೂರ್ ಕಾಟನ್ ಸ್ಯಾರಿ ಬೇಕು ಅಂತ ಹೇಳೋರಿಗೆಲ್ಲ ಈ ಸಾರಿ ಭಾಳ ಇಷ್ಟ ಆಗಬಹುದು. ನನಗೆ ಈ ಸಾರಿ ಎಲ್ಲಿಂದ ಬಂದದ್ದು ಅಂತ ಕೇಳಿದರೆ, ರದ್ಮಿ ಉಡುಪು ಅಂತ ಹೇಳಿ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಉಂಟು. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ಆ ಪೇಜಿನ ಲಿಂಕ್. ಅವರು ಬ್ಯೂಟಿಫುಲ್ ಆದಂತಹ ಸಾರಿಗಳನ್ನು ಸೇಲ್ ಮಾಡ್ತಾರೆ. ಇದು ಇಬ್ಬರು ಗೆಳತಿಯರು ಸೇರಿ ಮಾಡುವಂತಹ ಒಂದು ಎಂತ ಹೇಳೋದು ಬಿಸ್ನೆಸ್ ಆಯಿತಾ. ಯಾರಾದರೂ ಹೊಸೊಬ್ಬರು ಈ ಥರ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಸಪೋರ್ಟ್ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಕೂಡ. ನನಗೆ ಈ ಬ್ಯೂಟಿಫುಲ್ ಸ್ಯಾರಿ ಬಂದದ್ದು ರದ್ಮಿ ಉಡುಪು ಅಂತ ಹೇಳುವ ಒಂದು ಇನ್ಸ್ಟಾಗ್ರಾಮ್ ಪೇಜಿನ. ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಮುಂದೊಂದು ದಿವಸ ಉಟ್ಟು ಕೂಡ ನಿಮಗೆ ತೋರಿಸ್ತೇನೆ ಆಯಿತಾ. ಬ್ಲೌಸ್ ಪೀಸ್ ಈ ಥರ ಉಂಟು, ಸಾರಿ ಅದು ಸೆರಗು. ಬ್ಲೌಸ್ ಪೀಸ್ ಈ ಥರ ಉಂಟು, ಕಂಪ್ಲೀಟ್ ನೋಡಿ ಈ ಥರ ಉಂಟಾಯ್ತಾ. ಆದರೆ ನಾನು ಇದಕ್ಕೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಮ್ಯಾಚ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಕಾಟನ್ ಅಲ್ವಾ, ನನಗಂತೂ ಭಾರಿ ಇಷ್ಟ ಆಯ್ತು. ತುಂಬ ಸಾಫ್ಟ್ ಉಂಟಾಯ್ತು ಸಾರಿ. ನನ್ನ ಬ್ಲಾಗನ್ನು ನೋಡುವ ಎಷ್ಟೋ ಜನ ಮಹಿಳೆಯರಿದ್ದೀರ ನೀವು. ನಿಮ್ಮಲ್ಲಿ ಎಷ್ಟೋ ಜನ ಸಾರಿ ಪ್ರಿಯರು ಕೂಡ ಇರಬಹುದು. ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಇದೇ ಸಾರಿ ಬೈ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಿ ಬೇರೆ ಬೇರೆ ಥರದ ಸೀರೆಗಳುಂಟು. ನಿಮಗೆ ಬೇಕಾದ್ದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಹಾಗೆ ಮುಂದೊಂದು ದಿವಸ ನಿಮಗೆ ಉಟ್ಟು ಕೂಡ ತೋರಿಸ್ತೇನೆ ಆಯಿತಾ. ರದ್ಮಿ ಉಡುಪು ಅಂತ ಹೇಳಿ ರಾಧಿಕಾ ಮತ್ತು ರಶ್ಮಿ ಅಂತ ಹೇಳುವ ಇಬ್ಬರು ಗೆಳತಿಯರು ಸೇರಿ ಮಾಡುವಂತಹ ಸೀರೆ ವ್ಯಾಪಾರದ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅದಾಯ್ತಾ. ನೀವು ಆ ಇನ್ಸ್ಟಾಗ್ರಾಮ್ ಪೇಜಿಗೆ ಹೋದಾಗ ಅಲ್ಲಿ ಮೆಸೇಜ್ ಕೂಡ ಮಾಡಿ ನಿಮಗೆ ಯಾವ ಥರದ ಒಂದು ಸೀರೆ ಬೇಕು ಅಂತ ಹೇಳೋರದ್ದೆಲ್ಲ ಉಂಟಲ್ಲಿ ಡೀಟೇಲ್ಸ್ ಸ್ಕ್ರೀನ್ಶಾಟ್ ಹೊಡೆದವರಿಗೆ ಕಳಿಸಿ ಕೇಳಿ ಬೈ ಕೂಡ ಮಾಡಬಹುದಾಯ್ತಾ. ಭಾರಿ ಸೂಪರ್ ಉಂಟು ಈ ಸಾರಿ. ಥ್ಯಾಂಕ್ ಯು ನನಗೆ ಪ್ರೀತಿಯಿಂದ ಈ ಸಾರಿಯನ್ನು ಕಳಿಸಿಕೊಟ್ಟದ್ದಕ್ಕಾಗಿ ಆಯಿತಾ. ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗ್ತದೆ ಅಂತ ನೋಡುವ. ಎಂತ ಮಗಳು, ಇದಾರು ಓಪನ್ ಮಾಡಿದ್ದೀಗ? ಎಂತಕ್ಕೆ? ತಿಂಬಲೆ ಬೇಕಲ್ಲ. ಎಂತರ ಇದು? ಯಾರು ತಂದದ್ದು? ಅಪ್ಪ ತಂದದ್ದು. ಅಣ್ಣನ ತಿನ್ಗಳು, ತಿಂಬಾಳು. ಅಣ್ಣನ ತಿನ್ಗಳು, ಬಾ ಅಣ್ಣ ತಿಂಬಾಳು, ಹೋಗು. ಕೊಡ್ತೆ ಅಣ್ಣನನ್ನು ತಿನ್ಗಳು, ಇಲ್ಲ ನೀ ಒಬ್ಬನೇ ತಿಂತೆ. ಇಂಥದ್ದು ಈಗ ಎಲ್ಲಿಯಾದರೂ ಹೋದಾಗೆಲ್ಲ ಈ ಥರ ಸ್ವೀಟ್ ಬಾಕ್ಸ್ ಅಂತ ಸಿಗ್ತದಲ್ಲ, ಇಂಥದ್ದೆಲ್ಲ ಕಂಡ್ರೆ
ಭಾರಿ ಖುಷಿ ಆಗೋದು ಇವ್ರಿಗೆ ಆಯ್ತಾ, ಏನಾದ್ರೂ ಇರ್ತದಲ್ಲ ಅದ್ರೊಳಗೆ ತಿನ್ಲಿಕ್ಕೆ. ನಾವು ಸಣ್ಣದಿರುವಾಗ ಸಹ ಹಾಗೆ ಇಂಥದ್ದೆಲ್ಲ ಕಂಡ್ರೆ ಭಾರಿ ಖುಷಿ ಆಗ್ತದೆ. ಆಗ ಇಷ್ಟು ಚಂದ ಡೆಕೋರೇಟಿವ್ ಆಗಿ ಬಾಕ್ಸ್ ಸಿಗ್ತಿರ್ಲಿಲ್ಲ. ಪೇಪರ್ ಕೊಡ್ತೇನೆ, ಯಪ್ಪ ದೇವ್ರೆ, ಪೇಪರ್ ತೊಟ್ಟೆ ಅಂತ ಬರ್ತದಲ್ಲ ಒಂದು ಪ್ಯಾಕೆಟ್ ಕೊಡ್ತೇನೆ, ಅದರೊಳಗೆ ಸಿಗ್ತಾ ಇತ್ತು. ಆ ಕಾಗದ ಲಾಸ್ಟಿಗೆ ಹರಿಲಿಕ್ಕೂ ಆಗ್ತಿದೆ, ಹರಿದು ಹೋಗ್ತಿತ್ತು ಆಯಿತಾ. ನನಗೆ ಈ ಬೇಕರಿಯಲ್ಲಿ ಸಿಗುವ ಲಾಡೆಲ್ಲ ಅಷ್ಟು ಇಷ್ಟ ಇಲ್ಲ, ಯಾಕಂತ ಹೇಳಿದ್ರೆ ಸರಿ ಗೊತ್ತಾಗ್ತದೆ ಅದಕ್ಕೆ. ಅವನಿಗೆ ಇದೇ ಬೇಕಾದದ್ದು ಕಡಿ. ಬೇಕರಿಯಲ್ಲಿ ಸಿಗುವ ಲಾಡಿಗೆ, ಸಿಹಿಗೆ ಅವರು ಹೆಚ್ಚಾಗಿ ಸ್ಯಾಕ್ರಿನೇ ಹಾಕೋದು ಸಕ್ಕರೆಯ ಬದಲು. ಕೊಡ್ತೆ ಕಂದ. ಇದು ತಂಗೆ, ಇದು ದೊಡ್ಡ ತೆಕ್ಕೋ, ಇದೆ ಇನ್ನೊಂದು ತುಂಡು ಕೊಡ್ತಾ ತಣ್ಣಗೆ ಚೂರು ದೊಡ್ಡ ತಂದು ಕೊಟ್ಟದ್ದು. ಇದೆ. ಹೆಚ್ಚಾಗಿ ಅವರು ಸಿಹಿಗೆ ಸ್ಯಾಕ್ರಿನೇ ಹಾಕ್ತಾರೆ. ಎಲ್ಲರೂ ಅಂತಲ್ಲ, ನಾವು ಸಕ್ಕರೆಯಲ್ಲೇ ಮಾಡಿ ಅಂತ ಹೇಳಿದರೆ ಮಾಡಿ ಕೊಡ್ತಾರೆ. ನನಗೆ ಆ ಸ್ಯಾಕ್ರಿನ್ ಹಾಕಿದ ಲಾಡೆಲ್ಲ ತಿಂದರೆ ಆಗೋದಿಲ್ಲ. ಅದು ತಿನ್ನುವಾಗಲೇ ಗೊತ್ತಾಗ್ತದೆ, ದೊಂಡೆಯಲ್ಲಿ ಒಂಥರ ಸಿಹಿ ಸಿಹಿ ನಿಂತ್ಕೊಳ್ತದೆ ಗಂಟ್ಲಲ್ಲಿ, ದೊಂಡೆ ಅಲ್ಲ ಗಂಟ್ಲಲ್ಲಿ. ಸೊ ಅದೆಲ್ಲ ಸ್ವೀಟ್ಗಳಲ್ಲಿ ಸ್ಯಾಕ್ರಿನ್ ಹಾಕಿದರೆ ಗೊತ್ತಾಗ್ತದೆ ಗಂಟ್ಲಲ್ಲಿ ನಿಂತ್ಕೊಳ್ಳುವಾಗ. ಹಾಗೆ ಅವರಿಗೆ ಸಕ್ಕರೆಗಿಂತ ಸ್ಯಾಕ್ರಿನ್ ಹಾಕಿದರೆ ಲಾಭ. ಎಂತ ಮಾಡೋದು? ಬೆಲ್ಲ ಅಲ್ಲ, ಅದು ಮ್ಯಾಂಗೋ ಬರ್ಫಿ. ಇವತ್ತು ಸಂಜೆಗೆ ತಿಂಡಿಗೆ ಎಂತ ಮಾಡೋದು? ಡೋನಟ್ಸ್ ಮಾಡೋದು. ಇಲ್ಲಿ ಪಲ್ಯ ಆಗ್ತಾ ಉಂಟು ಒಂದು ಕಡೆ, ತೊಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೇನೆ. ಈಗ ಹಿಟ್ಟು ಕಲಸಿಡ್ಬೇಕು ಡೋನಟ್ಸಿಗೆ, ಹಾಗಾಗಿ ಇವತ್ತು ತೊಂಡೆಕಾಯಿ ಕೊರಿಲಿಕ್ಕೆ ಅವನು ಕೂಡ ಹೆಲ್ಪ್ ಮಾಡಿದ್ದಾನೆ. ಅದೊಂಥರ ಮೇಣ ಇರ್ತದಲ್ಲ, ನೋಡಿಲ್ಲ ಉಂಟು ನೋಡಿ, ಆ ಥರ ಅವನ ಕೈಯಲ್ಲಿ ಸಣ್ಣಿದ್ದ, ಅವನು ಸಹ ನನಗೆ ಕೊರಿಲಿಕ್ಕೆ ಹೆಲ್ಪ್ ಮಾಡಿದ್ದಾನೆ ಹಾಗೆ. ಸೊ ನಾವೀಗ ಎಂತ ಮಾಡುವ, ಡೋನಟ್ಸ್ ಮಾಡಲಿಕ್ಕೆ ಹಿಟ್ಟು ಕಲಸಿಡುವ. ಅದಕ್ಕೆ ಹಾಲು, ಈಸ್ಟ್, ಸಕ್ಕರೆ, ಉಪ್ಪು, ಮೈದಾ, ಸಣ್ಣ ಸಣ್ಣ ಲೂಟಿ ಆಗ್ತದೆ, ಮೈದಾ, ಆಮೇಲೆ ಬೆಣ್ಣೆ, ಮಜ್ಜಿಗೆ ಇಂಥದ್ದೆಲ್ಲ ಬೇಕಾಯ್ತಾ. ಈಗ ಫಸ್ಟ್ ಹಾಲಿಗೆ ನಾವು ಈಸ್ಟ್ ಹಾಕೊಳ್ಬೇಕು. ಹೇಗೆ ಹಾಕೋದು ರೆಸಿಪಿಯನ್ನು ಶೇರ್ ಮಾಡ್ತೇನೆ ನೋಡಿ. ಇದು ತುಂಬಾನೇ ಬಿಸಿ ಅಲ್ಲ, ತಣ್ಣಂಗೂ ಹಾಲಲ್ಲ ಅಂತ ಅಂದ್ರೆ ಉಗುರು ಬೆಚ್ಚಗಿನ ಹಾಲು. ಹೌದು. ಈಗ ನಾವು ಉಗುರು ಬೆಚ್ಚಗಿನ ಹಾಲು ತಗೊಂಡಿದ್ದೇವೆ. ಬಿಸಿ ಬಿಸಿ ಹಾಲು ತಗೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಈಸ್ಟ್ ಹಾಕುವಾಗ ಈಸ್ಟ್ ಎಲ್ಲ ಸಾಯ್ತದೆ. ಹಾಗಾಗಿ ಆಯ್ತಾ, ಈಸ್ಟ್ ಅಂತ ಹೇಳಿದ್ರೆ ಒಂದು ಶಿಲೀಂಧ್ರ, ಸಾಧಾರಣವಾಗಿ ಎಲ್ಲರಿಗೂ ಗೊತ್ತೇ ಇರ್ತದೆ. ಈಗ ಈ ಹಾಲಿಗೆ ನಾನು ಸಕ್ಕರೆ ಹಾಕೊಳ್ತಾ ಇದ್ದೇನೆ. ಇದು ಹುಡಿ ಮಾಡಿದ ಸಕ್ಕರೆ ಆಯ್ತಾ. ನಮಗೆ ಎಷ್ಟು ಸಿಹಿ ಬೇಕು ಅಷ್ಟು ಪ್ರಮಾಣದಲ್ಲಿ ಸಕ್ಕರೆಯನ್ನು ಹಾಕ್ಕೊಳ್ಳೋದು. ಇದು ಹುಡಿ ಮಾಡಿದ ಸಕ್ಕರೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಉಂಟಲ್ಲ ಎಂಥದ್ದು, ಈಸ್ಟ್, ಡ್ರೈ ಈಸ್ಟ್ ರಿಯಾಕ್ಟ್ ಆಗಬೇಕಿದ್ರೆ ಸ್ವಲ್ಪ ಸಿಹಿ ಮತ್ತು ಉಪ್ಪಿನ ಅಂಶ ಎಲ್ಲ ಬೇಕಾಗ್ತದೆ ಆಯಿತಾ. ನಮಗೆ ಈ ಬ್ರೆಡ್ ಬನ್ನೆಲ್ಲ ಮಾಡಲಿಕ್ಕೆ ಶಿಲೀಂಧ್ರವೇ ಹೆಲ್ಪ್ ಮಾಡೋದು, ಮೃದು ಬರಲಿಕ್ಕೆ, ಉಬ್ಬಲಿಕ್ಕೆ ಎಲ್ಲ. ಸೊ ಈಗ ಇದನ್ನು ನಾನು ಕರಗಿಸಿಕೊಂಡೆ. ಇನ್ನು ಇದಕ್ಕೆ ಈಗ ಡ್ರೈ ಈಸ್ಟ್ ನೋಡ್ಲಿಕ್ಕೆ ಹೇಗಿರ್ತದೆ, ಸಣ್ಣ ಸಣ್ಣ ಈ ನಾವು ಕುಟ್ಟೆ ಹುಡಿ ಅಂತ ಹೇಳ್ತೇವೆ ಆಯ್ತಾ, ಮರದದ್ದೆಲ್ಲ ಉದುರ್ತದೆ ಹುಡಿ, ಅದನ್ನು ನಾವು ಕುಟ್ಟೆ ಹುಡಿ ಅಂತ ಹೇಳುದು. ಆ ಥರ ಇರ್ತದೆ ನೋಡಲಿಕ್ಕೆ. ನಾನು ಇಷ್ಟೇ ಹಾಕ್ಕೊಳ್ತಾ ಇದ್ದೇನೆ, ಯಾಕಂದರೆ ನಾವು ಸ್ವಲ್ಪ ಡೋನಟ್ಸ್ ಮಾಡೋದು, ಹಾಗಾಗಿ ಇದನ್ನು ಇದಕ್ಕೆ ಹಾಕಿ ಒಮ್ಮೆ ಈ ಥರ ಕಲಸಿ ಬಿಡೋದು. ಅದೊಂದು 10 ಮಿನಿಟ್ಸ್ ಆಗಬೇಕು. ನಾನು ಬೇಕರ್ಸ್ನವರದ್ದು ಇನ್ಸ್ಟಂಟ್ ಡ್ರೈ ಈಸ್ಟ್ ಉಪಯೋಗಿಸಿದ್ದಾಯ್ತಾ. ಡ್ರೈ ಈಸ್ಟು ಒಳ್ಳೆಯದು, ಯಾವ ಕಂಪನಿದಾದರೂ ಆಗ್ತದೆ. ಹಾಲಿಗೆ ಈಸ್ಟ್ ಹಾಕೊಂಡ ನಂತರ 10 ನಿಮಿಷಗಳ ಕಾಲ ಬಿಟ್ಟಿದ್ದೇನೆ. ಇನ್ನು ಈ ಮಿಶ್ರಣಕ್ಕೆ ಮೈದಾ ಹುಡಿ ಹಾಕ್ಕೊಳ್ಳೋದು. ಮೈದಾ ಆದ ನಂತರ ಸ್ವಲ್ಪ ನೀರು ಮಾಡಿಕೊಂಡಂತಹ ಬೆಣ್ಣೆ, ಆಮೇಲೆ ಸಿಹಿಗೆ ಹುಡಿ ಮಾಡಿಟ್ಕೊಂಡಂತಹ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಚಂದ ಮಾಡಿ ಕಲಿಸ್ಕೊಳ್ಳೋದು. ನೋಡಿ, ಈ ಥರ ಸಾಫ್ಟಾಗಿ ಹಿಟ್ಟನ್ನು ಕಲಸಿಕೊಳ್ಳೋದು. ಹಿಟ್ಟು ಕಲಸಿ ಆದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚಂದ ಸವರಿ ಇಡೋದಾಯ್ತು. 1-1.5 ಗಂಟೆಗಳ ಕಾಲ ಬಿಡಬೇಕು, ಅದು ಚಂದ ಉಬ್ಬಬೇಕು. ಹಾಗೆ ಮುಚ್ಚಿಡೋದು. ಹಿಟ್ಟು ಕಲಸಿ ಆದ ನಂತರ ಯಾವ ಥರ ಉಂಟು ನೋಡಿ ಇಲ್ಲಿ ಸ್ಥಿತಿಗತಿಗಳೆಲ್ಲ. ಇನ್ನಿದನ್ನು ಕ್ಲೀನ್ ಮಾಡಬೇಕು. ಈಗ
ಇದನ್ನು ಓಪನ್ ಮಾಡುವ. ವಾವ್, ಎಷ್ಟು ಚಂದ ಉಬ್ಬಿದೆ ನೋಡಿ. ಗಾಳಿ ಹೊದ್ದು ಗೊತ್ತಾಯ್ತು. ಅಯ್ಯೋ, ನನ್ನ ಕೈಯಲ್ಲಿ ಏನೋ ಇತ್ತು, ನಾನು ನೋಡ್ಕೊಳ್ಳಿಲ್ಲ. ಕಸ. ನೋಡಿ, ಆ ಒಂದು ಸೌಂಡ್ ಕೇಳ್ತದೆ. ಅದು ಡೋನೆಟ್ ಮಾಡಲೆ. ಭಾರಿ ಸಾಫ್ಟ್ ಬಂದಿದೆ. ನನಗೆ ಭಾರಿ ಖುಷಿ ಆಗ್ತಾ ಉಂಟು. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಆಯಿತಾ. ಭಾರಿ ಸಖತ್ ಸಾಫ್ಟ್ ಬಂದಿದೆ. ಇನ್ನು ಉಂಟಲ್ಲ, ಇದನ್ನೀಗ ಲಟ್ಟಿಸಿಕೊಳ್ಳೋದಾಯಿತಾ. ಇದನ್ನು ನೋಡಿ, ಈ ಥರ ಅರ್ಧ ಇಂಚು ಅಷ್ಟೇ ದಪ್ಪ ಆಗುವಷ್ಟು ಲಟ್ಟಿಸ್ಕೊಂಡಿದ್ದೇನೆ. ಇನ್ನು ಇದನ್ನು ರೌಂಡ್ ಮಾಡಿ ಕತ್ತರಿಸ್ಕೊಳ್ಳೋದಾಯ್ತಾ. ರೌಂಡ್ ಶೇಪಿಗೆ. ಪಿಂಗಾಣಿ ಅಂತ ಹೇಳ್ತಾವಲ್ಲ ನಾವು, ಗಿಣ್ಣಾಲು ಅಂತ ಹೇಳ್ತೇವೆ, ಅದರಲ್ಲಿ ಮಾಡ್ಬೋದು. ಅದು ದೊಡ್ಡ ಆಗ್ತದೆ ನಮ್ಮದು. ಹಾಗಾಗಿ ನಾನು ಇಲ್ಲಿ ಒಂದು ಗ್ಲಾಸ್ ಇತ್ತು ಸಣ್ಣದು, ಅದರಲ್ಲಿ ಮಾಡ್ತಾ ಇದ್ದೇನೆ ನೋಡಿ. ಈ ಥರ ಆಯಿತಾ. ಆ ಥರ ರೌಂಡ್ ಮಾಡಿ ತೆಗೆದುಕೊಳ್ಬೇಕು. ನೋಡಿ, ಈ ಥರ ಬಂದಿದೆ. ಇನ್ನು ನಡುವಲ್ಲಿ ಒಂದು ಸಣ್ಣ ಹೋಲ್ ಕೊಡ್ತಾ ಇದ್ದೇನೆ. ನಾನು ಫುಲ್ ಈ ಥರದ್ದೇ ಮಾಡುವ ಅಂತ ಅಂದ್ಕೊಂಡೆ. ಬನ್ ಶೇಪ್ ಇದ್ದಾರೆ, ಮಗನಿಗೆ ನಡುವಲ್ಲಿ ಹೋಲ್ ಬೇಕಂತೆ. ಹಾಗಾಗಿ ಹೋಲ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಎಲ್ಲವನ್ನು. ಎಲ್ಲವೂ ಈ ಥರ ಬಂದಿದೆಲ್ಲ. ಇದನ್ನು ಇನ್ನು ಒಂದು ತಟ್ಟೆಗೆ ಎಣ್ಣೆ ಸವರಿ ಅದರಲ್ಲಿ ಇಡ್ತಾ ಬನ್ನಿ. ಎಲ್ಲವನ್ನು ಈ ಥರ ಇಟ್ಟಾದ ನಂತರ ಮೇಲೆಗೆ ಎಲ್ಲದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಆಯಿತಾ. ಎಣ್ಣೆ ಸವರಿ ಆದ ನಂತರ ನೀವು ಮತ್ತೆ ಪುನಃ 1 ಗಂಟೆ ಬಿಡಬೇಕಾಗ್ತದೆ. ಯಾಕಂತ ಹೇಳಿದರೆ ಅದು ಪುನಃ ಉಬ್ಬುತ್ತದೆ. ಹಾಗಾಗಿ ನೋಡಿ, ಇದೆಲ್ಲ ಸ್ವಲ್ಪ ಉಬ್ಲಿಕ್ಕೆ ಶುರುವಾಯಿತು. ಯಾಕಂತ ಹೇಳಿದ್ರೆ ನಾನು ಆಗಲೇ ಇಟ್ಟದ್ದಿದೆಲ್ಲ. ಸೊ ಇದರ ಮೇಲೆಲ್ಲ ಚಂದ ಎಣ್ಣೆ ಸವರಿ 1 ಗಂಟೆ ಬಿಡಿ. ಇದೆಲ್ಲ ಪುಟ್ಟಕ್ಕನದ್ದು ಆಯಿತಾ. ಸಣ್ಣದು ಮಾಡುವ ಅಂತೇಳಿ ಸಣ್ಣ ಡೋನೆಟ್ಸ್ ಮಾಡಿದ್ದು. ಇನ್ನು ಬೇಯಿಸಿ ಆದ ನಂತರ ಯಾವ ಥರ ಬರ್ತದೆ ಗೊತ್ತಿಲ್ಲ. ನಾನು ಕೂಡ ಫಸ್ಟ್ ಟೈಮ್ ಮಾಡೋದಾದರೆ ಚಂದ ಬರ್ಬೋದು, ರುಚಿ ಬರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಯಾಕಂತ ಹೇಳಿದರೆ ನಾನು ಬಾಕಿದ್ದವರ ವೀಡಿಯೋ ಎಲ್ಲ ನೋಡಿದಾಗ ಯಾವ ಥರ ಟೆಕ್ಸ್ಚರ್ ಬಂದಿತ್ತು, ಅವರದ್ರಲ್ಲಿ ನೋಡುವಾಗ ವೀಡಿಯೋದಲ್ಲಿ ಅದೇ ಥರ ಬಂದಿದೆ ನೋಡಿ. ಉಬ್ಬಿದೆ ಇದೆಲ್ಲ. ನಾನು ಮಾಡಿದ ತೂತೆ ಮುಚ್ಚಿ ಹೋಗಿದೆ, ಅಷ್ಟು ಉಬ್ಬಿದೆ ಇದೆಲ್ಲ. ಎಸ್. ಇನ್ನು ಇದನ್ನು ಎಣ್ಣೆಯಲ್ಲಿ ಕರಿಯುವ. ಎಣ್ಣೆ ಬಿಸಿಯಾಗಿದೆ ಆಯಿತಾ. ನಾನು ಡೋನೆಟನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ಕರಿಲಿಕ್ಕೆ. ಇದು ನಾವು ಜಾಮೂನನ್ನೆಲ್ಲ ಕರಿತೇವಲ್ಲ ಮಧ್ಯಮ ಗಾತ್ರದ ಉರಿಯಲ್ಲಿ ಅಂಥೇಳಿ, ಹಾಗೆ ಈ ಡೋನೆಟನ್ನು ಕೂಡ ಹಾಗೆ ಮಧ್ಯಮ ಗಾತ್ರದ ಉರಿಯಲ್ಲಿ ಬೇಯಿಸಿಕೊಳ್ಳೋದಾಯಿತಾ. ಇದು ಕಂದು ಬಣ್ಣ ಬರಬೇಕು, ಕಾಫಿ ಬಣ್ಣಕ್ಕೆ ಬರಬೇಕು. ಕಂದು ಬಣ್ಣ, ಈ ಜಾಮೂನ್ ಬಣ್ಣ ಎಲ್ಲ ಬರ್ತದಲ್ಲ ಅದೇ ಬಣ್ಣಕ್ಕೆ ಬರಬೇಕು ಬೆಂದಾಗ. ಈ ಬಣ್ಣ ಬಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಲೆಕ್ಕ. ಮಧ್ಯಮ ಗಾತ್ರದ ಉರಿಯಲ್ಲಿ ಬೇಯಿಸಿಕೊಂಡ್ರಾಯಿತು. ಬೇಗ ಬೇಯ್ತದೆ, ತುಂಬ ಹೊತ್ತು ಕೂಡ ತಗೊಳ್ಳೋದಿಲ್ಲ ಆಯಿತಾ. ಇಲ್ಲಿ ಡೋನೆಟ್ ಬೇಯ್ತಾ ಉಂಟು. ಈಗ ಇದು ಆದ ಡೋನೆಟ್ ಆಯಿತಾ. ಇದಕ್ಕೆ ಈಗ ಇದರ ಮೇಲೆ ಇದು ಯಾವುದು ಅಂತ ಹೇಳಿದರೆ ಈಸ್ತಲ್ಲ, ಹೇಸಲ್ನಟ್ ಚಾಕ್ಲೇಟ್ ಸ್ಪ್ರೆಡ್ಸ್ ಹಾಕುವ. ನೋಡಿ, ಈ ಥರ ಚಾಕ್ಲೇಟನ್ನು ಇದರ ಮೇಲೆ ಚಂದ ಮಾಡಿ ಸ್ಪ್ರೆಡ್ ಮಾಡೋದು. ಇದು ಯಾರಿಗೆ ಈಗ? ಇದು ನಿನಗೆ. ಈಗ ಮೊಬೈಲ್ ನನಗೆ ಹಿಡ್ಕೊಂಡು ಹೆಲ್ಪ್ ಮಾಡ್ತಿರೋದು ಯಾರು? ಭಾರ್ಗವರಾಮ. ಸೊ ಇದು ಸ್ವಲ್ಪ ಕರುಕುರು ಹೇಳ್ತಾ ಉಂಟಾಯ್ತಾ ಹೊರಗಿನ ಲೇಯರ್. ಯಾಕಂತ ಹೇಳಿದ್ರೆ ಎಣ್ಣೆಯಲ್ಲಿ ಕರೆದ ಕಾರಣ ಆಗಿರಬೇಕು. ಮತ್ತು ಎಣ್ಣೆಯಲ್ಲೇ ಕರಿಯೋದು, ಆದರೆ ನಾನು ಅಷ್ಟು ಎಕ್ಸ್ಪರ್ಟ್ ಅಲ್ಲದ ಕಾರಣ ಹೊರಗೆ ಸ್ವಲ್ಪ ಕರುಕುರು ಹೇಳ್ತಾ ಉಂಟು. ಒಳಗೆ ಯಾವ ಥರ ಉಂಟು ಅಂತ ನೋಡಬೇಕಷ್ಟೇ. ನೋಡಿ, ಚಾಕ್ಲೇಟನ್ನು ಹಾಕಿದೆ. ಇನ್ನು ಇದಕ್ಕೆ ಚೋಕೋ ಚಿಪ್ ಅಂತ ಹೇಳೋದು, ಅದನ್ನು ಇದರ ಮೇಲೆ ಇಡುವ. ಮಕ್ಕಳಿಗೆಲ್ಲ ಇಂಥದ್ದೆಲ್ಲ ಇದ್ದರೆ ಭಾರಿ ಖುಷಿ ಆಗ್ತದೆ ತಿನ್ನಲಿಕ್ಕೆ ಆಯಿತಾ.
ಮತ್ತು ಬೇಕರಿ ನಮ್ಮ ಕೇಕ್ ಶಾಪಲ್ಲಿ ಬೇಕರಿಲೆಲ್ಲ ಡೋನೆಟ್ ಸಿಗ್ತದಲ್ಲ, ಅದರಲ್ಲಿ ಸಹ ಈ ಥರ ಹಾಕಿರ್ತಾರೆ. ಇಲ್ಲೆರಡು ಹಾಕಿ. ಆಮೇಲೆ ಇದು ಶುಗರ್ ಬಾಲ್ಸ್ ಆಯಿತಾ, ಈ ಕೇಕ್ ಮೇಲೆಲ್ಲ ಹಾಕ್ತಾರಲ್ಲ ಅದು. ನಾನು ಅವತ್ತು ಕೇಕೆಲ್ಲ ಮಾಡುವಾಗ ತಂದು ಇಟ್ಕೊಂಡದಿತ್ತು. ಈಗ ಮತ್ತೊಮ್ಮೆ ಉಪಯೋಗಕ್ಕೆ ಬಂತು. ಈಗ ನೋಡಿ ಡೋನೆಟ್ ಭಾರಿ ಯಮ್ಮಿಯಾಗಿ ಕಾಣ್ತಾ ಉಂಟಲ್ಲ, ಅಲ್ಲ ಮಗ? ಈ ಯಮ್ಮಿ ಡೋನೆಟ್ಸನ್ನು ಈಗ ಭಾರ್ಗವನಿಗೆ ಕೊಡುವ ಆಯಿತಾ. ಅವನು ಆಗದಿಂದ ಅಂತ ಹೇಳೋದಕ್ಕಿಂತಲೂ ನಿನ್ನೆಯಿಂದಲೇ ವೇಯ್ಟಿಂಗ್. ಮಾಡು. ವಾವ್, ಇದು ಒಳಗೆ ಬೆಂದಿದೆ ನೋಡಿ. ಈ ಥರ ನಾವೀಗ ಬನ್ನೆಲ್ಲ ಬೇಕರಿಯಿಂದ ತರುವ ಬನ್ನೆಲ್ಲ ಯಾವ ಥರ ಮುರಿದಾಗ ಕಾಣ್ತದೆ ಆ ಥರ ನೋಡಿ, ಲೇಯರ್ ಕಾಣ್ತಾ ಉಂಟು. ಹೊಟ್ಟೆ ಅಂತ ಹೇಳ್ತೇವಲ್ಲ, ಅದು ಕಾಣ್ತಾ ಉಂಟು. ನನ್ನ ಫೋಕಸ್ ಆಗ್ತಾ ಇಲ್ಲ. ತೋರಿಸುತ್ತೇನೆ ಇಲ್ಲ. ಈ ಅಮ್ಮನಿಗೆ ಪ್ರಯೋಗವೇ ಆಯಿತು, ನನಗೆ ತಿನ್ಲಿಕ್ಕೆ ಕೊಡೋದಲ್ಲ ಅಂತ ಆಗ್ಬೋದು ಅವನಿಗೆ. ನೋಡಿ ಖಂಡಿತ. ಹೆಂಗಾಯ್ತು ಟೇಸ್ಟ್? ಹೆಂಗಾಯ್ತು ಹೇಳು. ಬೇಡ ಅಲ್ಲ, ಅಮ್ಮ ತಿಂತೆ. ನೋಡಿ ಮಾಡಿದ್ದಕ್ಕೂ ಸಾರ್ಥಕ. ಭಾರಿ ಚಂದ ಕಾಣ್ತಾ ಉಂಟು ನೋಡಿ. ಎಸ್, ಡೋನೆಟ್ ಸಕ್ಸಸ್ಸಾ? ಎಸ್, ತಿನ್ನಿದ್ರ ಹಿಡ್ಕೊಂಡು ಮೆಲ್ಲ. ಈಗ ನಾನು ಈ ಕಲರ್ಫುಲ್ ಡೋನೆಟ್ಸನ್ನು ತಿನ್ನೋದಾಯ್ತಾ. ನಾನೇ ಮಾಡಿದ್ದಲ್ಲ, ನನಗೆ ಒಂಥರ ಖುಷಿಗೆ ತಿಂದು ಹೇಗುಂಟು ರುಚಿ ಅಂತ ನೋಡಬೇಕು. ಬೇಷ್, ಒಳ್ಳೆದಾಗಿದ್ದಾಯ್ತಾ. ಖಂಡಿತ ನೀವು ಮನೇಲಿ ಟ್ರೈ ಮಾಡ್ಬೋದು. ಇನ್ನು ಬೇಕರಲ್ಲಿ ಸಿಗೋದು ಹೇಗಿರ್ತಿದ್ದೋ ಏನೋ ಅಂತೆಲ್ಲ ತಲೆ ಬಿಸಿ ಮಾಡಬೇಕು ಅಂತೆಲ್ಲ ಮನೇಲಿ ಸುಲಭದಲ್ಲಿ ಮಾಡ್ಬೋದಾಯ್ತಾ. ನಾನು ವಿಡಿಯೋ ಮಾಡ್ಕೊಂಡು ಮಾಡಿದ ಕಾರಣ ನನಗೆ ಉದ್ದ ಪ್ರೊಸೀಜರ್ ಅಂತ ಅದದು. ಬಟ್ ಸೀರಿಯಸ್ಲಿ ಸೂಪರ್ ಆಗಿದೆ. ಔಟ್ಸೈಡ್ ಸ್ವಲ್ಪ ಕರುಕುರು ಹೇಳ್ತಾ ಉಂಟು, ಅದು ಬಿಟ್ಟರೆ ಪರ್ಫೆಕ್ಟ್. ನೋಡಿಲ್ಲ, ಆಗ ತೋರಿಸಿದಲ್ಲ ಆ ಥರ. ಇನ್ನೆಷ್ಟು ಹಿಡಿದು ಬನ್ನೆಲ್ಲ ನಾವು ಓಪನ್ ಮಾಡಿದಾಗ ಯಾವ ಥರ ಒಳಗೆ ಹೊಟ್ಟೆ ಬರ್ತದೆ, ಪದರ ಆ ಥರ ಉಂಟು. ಸೂಪರ್. ಅವನು ತಿಂದು ಅದನ್ನು ಕೊಡು ಅಂತ ಹೇಳ್ತಿದ್ದಾನೆ. ಮಾಡಿಕೊಡ್ತಾ ಆಯ್ತಾ? ಮಾಡಿಕೊಡ್ತೆ. ದಮ್ಮಂಗಾಯ್ತು. ನನ್ನ ಎಂಜಾಯ್ ಬೇರೆ. ಸೊ ಡೋನೆಟ್ಸ್ ಮಾಡಿ ಆಗಿದೆ. ಭಾರ್ಗವನಿಗೂ ನನಗೆ ಆಲ್ರೆಡಿ ಟೇಸ್ಟ್ ಮಾಡಿ ಆಗಿದೆ. ಪುಟ್ಟಕ್ಕ ನಿದ್ದೆಯಿಂದ ಎದ್ದದ್ದಷ್ಟೇ ನೋಡಿ, ಆಕಳಿಕೆ ತೆಗಿತಾ ಇದ್ದಾಳೆ, ಆಕಳಿಸ್ತಾ ಇದ್ದಾಳೆ ಅವಳು. ಸೊ ಎಂತ ಬೇಕು ಮಗಳು? ಹಿಡ್ಕೊ. ಬೇಕಾ ಮಗಳಿಗೆ? ಪಾಪ ಅವಳು ವೇಟಿಂಗ್. ತುಂಬ 20 ಕೊದ್ವ. ಆಗ ಅಣ್ಣಂದೆ ತುಂಬ 20 ತಿಂದಿದ ಅಲ್ಲ. ಹಾಗೆ ಹಿಡಿವಲ್ಲ, ಹಿಂಗೆ ಹಿಡಿಯಕ್ಕೆ, ಅಡಿಲೇ ಹಿಡಿಯಕ್ಕೂ, ಇಲ್ಲದ್ರೆ ಕೈಲೆಲ್ಲ ಹೊತ್ತು ಚೌಕಿ ಎಲ್ಲ ಕೊಡ್ತೆ. ಕೈ ಹಿಡಿ. ಹಾಗೆ ಅದು ಚೌಕಿಲ್ಲ ಅದು. ಪಾಪ ನೋಡಿ, ಅವನಿಗಿರುವಷ್ಟು ಬುದ್ಧಿ ನನಗಿಲ್ಲ. ತಿನ್ನು. ಅವಳು ಇನ್ನೂ ಕಲಿಬೇಕಷ್ಟೆ ಪ್ರಪಂಚದಲ್ಲಿ ಅಂಥದ್ದೆಲ್ಲ ತಿನ್ನಬೇಕಿದ್ರೆ ಹೇಗೆ ತಿನ್ನೋದು ಅಂತೆಲ್ಲ ಹ್ಯಾಂಡಲ್ ಮಾಡಲಿಕ್ಕೆಲ್ಲ. ತಿನ್ನು. ಇನ್ಮೇಲೆ ಸೈಡಲ್ಲಿ ಸ್ಟಾರ್ಟ್ ಮಾಡಿದೆ, ಇವರು ಉತ್ಸಾಹ ಬರಿಬೇಡ ಅಂತ. ಒಪ್ಪ ಇದ್ದ ನೋಡಿ. ಒಳಗೆ ನಾನು ಇದನ್ನೇ ಹೇಳಿದ್ದು, ಗೋಳೆ ಬಂದಿದೆ ಅಂತ ಹೇಳಿ. ಆಯ್ಕಿದ್ದ? ಚಾಮಿಗೆ ಹೆಂಗಿದ್ದು? ಸೂಪರ್ ಇದ್ದ. ನೋಡ ಒಳ ತೋರಿಸು. ಇಲ್ಲಿ ಬ್ರೌನ್. ಎಸ್, ಕರೆಕ್ಟಾಗಿ ಬಂದಿದೆ. ಸೊ ಡೋನೆಟ್ ಸಕ್ಸಸ್ ಅಲ್ಲ? ಮಾಡಲಿಕ್ಕೆ ತುಂಬ ಹೊತ್ತು ಅಂತ ಬೇಕಾಗೋದಿಲ್ಲ, ಕಡಿಮೆ ಹೊತ್ತಲ್ಲಿ ಆಗ್ತದೆ. ಎಣ್ಣೆಯಲ್ಲಿ ಕರೀಲಿಕ್ಕೆ ಒಂದು ಸ್ವಲ್ಪ ಹೊತ್ತು ಬೇಕಾಗ್ತದೆ. ಬಟ್ ಆಗಾಗ ಪ್ರೊಸೀಜರನ್ನು ಮಾಡ್ತಾ ಇರಬೇಕಾಗ್ತದೆ. ಮೇಲಿಂದ ಮೇಲೆ ಕೈ ಹಾಕೋದು, ಲಟ್ಟಿಸೋದು, ಇಂಥದ್ದೆಲ್ಲ ಪ್ರೊಸೀಜರ್ ತುಂಬ ಉಂಟು. ಸಣ್ಣ ಸಣ್ಣ ಕೆಲಸಗಳು ತುಂಬ ಆಗೋದಷ್ಟೇ. ಬಟ್ ತಿನ್ನಲಿಕ್ಕೆ ಸೂಪರ್ ಆಗ್ತದೆ. ಆ ಪರಿಮಳ ಹೇಗುಂಟು ಗೊತ್ತುಂಟಾ? ನಾವು ಕೇಕ್ ಶಾಪಲ್ಲೆಲ್ಲ ಡೋನೆಟ್ ಪರಿಮಳ ಹೇಗೆ ಬರ್ತದೆ, ಎಕ್ಸಾಕ್ಟ್ಲಿ ಅದೇ ಪರಿಮಳ ಬಂದಿದೆ ಆಯಿತಾ. ಸೊ ನನಗಂತೂ ಖುಷಿ. ಫಸ್ಟ್ ಅಟೆಂಪ್ಟ್ ಸಕ್ಸಸ್ ಆಗೋದಕ್ಕೆ. ಫುಲ್ ಆ್ಯಂಟ್ ಕೆಳಗೆ ಹಾಕಿದರೆ ನಿಮ್ಮ ಹತ್ರ ಬರ್ತದೆ ಇನ್ನು ಆ್ಯಂಟ್. ಸೊ ನನಗಂತೂ ತುಂಬ ಸಂತೋಷ ಉಂಟು ಡೋನೆಟ್ ಸಕ್ಸಸ್ ಆಗೋದಕ್ಕೆ.
ತಿಂತಾರೆ. ಹಾಂ, ಸೊ ಇನ್ನು ನಾನು ಕೂಡ ತಿನ್ನೋದು. ನಾನು ಫಸ್ಟ್ ಟೈಮ್ ಡೋನಟ್ಟನ್ನು ಮಾಡಿದ್ದು. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಬಹುದು. ನಾನು ಮಾಡ್ತಾ ವಿಡಿಯೋವನ್ನು ಮಾಡಿಕೊಂಡು ಈ ರೆಸಿಪಿಯನ್ನು ಮಾಡಿದ್ದು. ಸಕ್ಸಸ್ ಆದರೆ ಮಾತ್ರ ಶೇರ್ ಮಾಡೋದು ಅಂದ್ಕೊಂಡಿದ್ದೆ. ಸಕ್ಸಸ್ ಆಯಿತು, ಖುಷಿ ಆಯಿತು. ನೀವು ನಿಮ್ಮ ಮನೆಯಲ್ಲಿ ಮಾಡಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ, ಅವರು ಕೂಡ ಡೋನೆಟ್ ಮಾಡಲಿ ಅಲ್ವಾ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.